ಹಲೋ ಫ್ರೆಂಡ್ಸ್, ಇವತ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಸಿನಿಮಾ ಫಲಿಮಿ ಅಂತ. ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ, ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ಸಿನಿಮಾ. ಒಂದ್ ಲೈನ್ ಹೇಳೋದಾದ್ರೆ, ತಾತ ತುಂಬಾ ದಿನಗಳಿಂದ ಕಾಶಿಗೆ ಹೋಗ್ಬೇಕು ಅಂತ ಆಸೆ ಪಟ್ಟಿದ್ದಾರೆ ಅಂತ ಮೊಮ್ಮಗ ತಾತನನ್ನ ಕಾಶಿ ಕರ್ಕೊಂಡು ಹೋಗೋಕೆ ನಿರ್ಧಾರ ಮಾಡ್ತಾನೆ. ಆ ಪ್ರಯಾಣದಲ್ಲಿ ಇವರು ಸಂಧಿಸಿದ ಘಟನೆಗಳು, ಅನುಭವಗಳು ಎಲ್ಲವೂ ಸೇರಿದ್ದೆ ಈ ಸಿನಿಮಾ. ಸರಿ, ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ, ಬನ್ನಿ ಸಿನಿಮಾ ಒಳಗೆ ಹೋಗೋಣ. ಸಿನಿಮಾ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ತಾತ ರೈಲ್ವೆ ಸ್ಟೇಷನ್ಗೆ ಬಂದು ಟಿಕೆಟ್ ನ ತಗೊಂಡು ಕಾಶಿಗೆ ಹೋಗ್ಬೇಕು ಅಂತ ಇದ್ದಾರೆ. ಇವ್ರ ಹೆಸರು ಜನಾರ್ದನ್ ಅಂತ. ಇವರು ಮನೆಯವ್ರಿಗೆ ಯಾರಿಗೂ ಹೇಳ್ದೆ ಕಾಶಿಗೆ ಹೋಗ್ತಾ ಇದ್ದಾರೆ. ಆದ್ರೆ ಇವ್ರ ಪಕ್ಕದ ಮನೆಯವರು ಜನಾರ್ದನ್ ಅವರು ಕಾಶಿಗೆ ಹೋಗ್ತಾ ಇರೋದನ್ನ ನೋಡಿ ಮನೆಗ್ ಫೋನ್ ಮಾಡಿ ತಿಳಿಸ್ತಾರೆ. ತಕ್ಷಣ ಇವ್ರ ಮೊಮ್ಮಗ ಅಭಿ ರೈಲ್ವೆ ಸ್ಟೇಷನ್ಗೆ ಬಂದು ತಾತನನ್ನ ತಡೆದು ಮನೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಜನಾರ್ದನ್ ಅವರು ಈ ರೀತಿ ಮಾಡ್ತಾ ಇರೋದು ಇದೇ ಮೊದಲನೇ ಸಾರಿ ಏನೂ ಅಲ್ಲ. ಇವ್ರು ಎಲ್ಲಾ ಸಾರಿ ಹೋದಾಗ್ಲೂ ಹೇಗೋ ಮನೆಯವ್ರಿಗೆ ಗೊತ್ತಾಗಿ ಜನಾರ್ದನ್ ಅವರನ್ನ ತಡೆದು ಮನೆ ಕರ್ಕೊಂಡು ಬಂದು ಬಿಡ್ತಾ ಇರ್ತಾರೆ. ಅಭಿ ಅಮ್ಮ ಕೆಲಸ ಮಾಡೋ ಒಂದು ಪ್ರಿಂಟಿಂಗ್ ಪ್ರೆಸ್ಗೆ ತಾತನನ್ನ ಕರ್ಕೊಂಡು ಬಂದು, ಅಮ್ಮ, ನಾನು ಸರಿಯಾದ ಸಮಯಕ್ಕೆ ಹೋಗಿರ್ಲಿಲ್ಲ ಅಂದಿದ್ರೆ ತಾತ ಟ್ರೈನ್ ಹತ್ ಬಿಡ್ತಾ ಇದ್ರು. ಸರಿಯಾದ ಸಮಯಕ್ಕೆ ಹೋಗಿ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ, ದುಡ್ಡು ಕೊಡು ಆಟೋಗೆ ಅಂತ ಅಮ್ಮನ ಹತ್ರ ದುಡ್ಡು ಇಸ್ಕೊತಾನೆ. ಮತ್ತೆ ಅಣ್ಣನ ಹತ್ರ ಬರ್ತಾನೆ. ಅಭಿ ಅಣ್ಣನ ಹೆಸರು ಅನೂಪ್. ಅನೂಪ್ ಒಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. ಸ್ಟುಡಿಯೋ ಹತ್ರ ತಾತ ಮತ್ತು ಅಭಿ ಬಂದಿರೋದನ್ನ ನೋಡಿ ಹೊರಗ್ ಬರ್ತಾನೆ. ಏನ್ ತಾತ, ನಾನ್ ನಿನ್ಗೆ ಹೇಳಿದ್ದೆ ಅಲ್ವಾ ನಾನೇ ಕಾಶಿ ಕರ್ಕೊಂಡು ಹೋಗ್ತೀನಿ ಅಂತ, ಯಾಕೆ ಈ ರೀತಿ ಮನೆಯವ್ರಿಗೆ ಹೇಳ್ದೆ ಹೋಗ್ತ್ಯಾ? ಇದು 3ನೇ ಸಾರಿ ನೀನು ಈಗ ಮಾಡ್ತಾ ಇರೋದು. ಮನೆಯಲ್ಲಿ ಯಾಕೆ ನೀನು ರೆಸ್ಟ್ ತಗೋಬಾರ್ದು ಅಂತ ಬುದ್ಧಿವಾದ ಹೇಳ್ತಾನೆ. ಅಭಿ ಅಣ್ಣನ ಹತ್ರ ಕೂಡ ಆಟೋಗೆ ಅಂತ ಸುಳ್ಳು ಹೇಳಿ ದುಡ್ಡಿಸ್ಕೊತಾನೆ. ಮನೆಗ್ ಬಂದ್ಮೇಲೆ ತಾತ ಆಟೋಗ್ ದುಡ್ಡು ಕೊಡು ಅಂತ ತಾತನ ಬ್ಯಾಗಿಂದ ದುಡ್ಡು ತೆಗೆದು ಆಟೋ ಡ್ರೈವರ್ ಕೊಡ್ತಾನೆ. ಅಭಿ UK ಗೆ ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದಾನೆ. ಅದಕ್ಕೆ ಅಂತ IELTS ಎಕ್ಸಾಮ್ಗೆ ಕೋಚಿಂಗ್ ತಗೋತಾ ಇದ್ದಾನೆ. ಇನ್ನು ಇವರಪ್ಪ ಚಂದ್ರನ್, ಇವರು ಯಾವ ಕೆಲಸವನ್ನು ಮಾಡಲ್ಲ, ತನ್ನ ಫ್ರೆಂಡ್ ಜೊತೆ ಡ್ರಿಂಕ್ ಮಾಡ್ಕೊಂಡು ಆರಾಮಾಗಿರ್ತಾರೆ. ಅಪ್ಪನನ್ನ ಅಭಿ ಮನೆ ಕರ್ಕೊಂಡು ಬಂದಿದ್ದನ್ನ ನೋಡಿ, ನಿಮ್ಗೆ ಎಷ್ಟ್ ಸಾರಿ ಹೇಳೋದು, ನೀವ್ ಎಲ್ಲಿಗೂ ಒಬ್ರೇ ಹೋಗ್ಬೇಡಿ ಅಂತ ಹೇಳಿಲ್ವಾ? ನಿಮ್ ವಯಸ್ಸೆಷ್ಟು? ಹೋಗುವಾಗ ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅಂತ ಇವರು ಸ್ವಲ್ಪ ಹೊತ್ತು ಕ್ಲಾಸ್ ತಗೋತಾರೆ. ಟ್ರೈನ್ ಟಿಕೆಟ್ ನ ನೋಡಿ ಇದನ್ನ ವಾಪಸ್ ಕೊಟ್ಟು ರೀಫಂಡ್ ಮಾಡಿಸ್ಕೋಬಹುದಾ ಅಂತ ಅಭಿನ ಕೇಳ್ತಾರೆ. ಅಭಿ ಏನು ಮಾತಾಡದೆ ಕ್ಲಾಸ್ಗೆ ಹೋಗ್ತಾನೆ. ಮಗ ಅನೂಪ್ ಮತ್ತು ಅಪ್ಪ ಚಂದ್ರನ್ ಇಬ್ರು ಒಬ್ಬರಿಗೆ ಒಬ್ರು ಮಾತಾಡ್ಕೊಳಲ್ಲ. ಅನೂಪ್ಗೆ ಅಪ್ಪ ಯಾವಾಗ್ಲೂ ಕುಡ್ಕೊಂಡು ಓಡಾಡ್ಕೊಂಡು ಇರ್ತಾರೆ ಅಂತ ಕೋಪ. ನಮ್ಗೆ ಅಂತ ಇಲ್ಲಿಯವರೆಗೂ ಏನಾದ್ರೂ ಮಾಡಿದಾರ ಅನ್ನೋ ಬೇಸರ. ಇಂತಹ ಫ್ಯಾಮಿಲಿಯಲ್ಲಿ ಸಿಗಾಕೊಂಡು ಜನಾರ್ದನ್ ಅವರಿಗೆ ಕಾಶಿಗೆ ಹೋಗೋಕೆ ಆಗ್ತಾ ಇಲ್ವಲ್ಲ ಅನ್ನೋ ಚಿಂತೆ. ಇವರಿಗೆ ಪಕ್ಕದ ಮನೆಯಲ್ಲಿ ಒಬ್ರು ಫ್ರೆಂಡ್ ಇರ್ತಾರೆ. ಅವರಿಗೆ ಸ್ವತಃ ತಾವೇ ನಿಲ್ಲುವಷ್ಟು ಸಹ ಶಕ್ತಿ ಇರಲ್ಲ. ಯಾವಾಗ್ಲೂ ವೀಲ್ ಚೇರ್ ಮೇಲೆ ಕೂತ್ಕೊಂಡಿರ್ತಾರೆ. ಜನಾರ್ದನ್ ಮತ್ತೆ ಅವರು ಕಿಟಕಿ ಮೂಲಕ ಮಾತಾಡ್ತಾ ಇರ್ತಾರೆ. ಈ ಸಾರಿ ಕೂಡ ನೀನ್ ಕಾಶಿಗೆ ಹೋಗೋಕ್ ಆಗ್ಲಿಲ್ವಾ ಅಂತ ಕೇಳೋಕೆ, ಏನ್ ಮಾಡೋದು, ಎಲ್ಲ ನನ್ನ ಹಣೆ ಬರಹ, ನಮ್ಮ ಮನೆಯವರು ಎಲ್ಗೂ ಹೋಗಲ್ಲ, ನನ್ನನ್ನು ಎಲ್ಲಿಗೂ ಕಳ್ಸಲ್ಲ ಅಂತ ಅವ್ರ ಹತ್ರ ತಮ್ಮ ಕಷ್ಟವನ್ನ ಹೇಳ್ಕೊತಾ ಇದ್ದಾರೆ. ಇವ್ರ ಫ್ಯಾಮಿಲಿಯ ಹೆಸರಿನಲ್ಲಿ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ತುಂಬಾ ಲೋನ್ ಡ್ಯೂಸ್ ಬಾಕಿ ಇದೆ. ಅನೂಪ್ ಸ್ವಲ್ಪ ಸ್ವಲ್ಪನೇ ಲೋನ್ ನ ತೀರಿಸ್ತಾ ಇದ್ದಾನೆ. ಅದಕ್ಕೆ ಬ್ಯಾಂಕ್ ಮ್ಯಾನೇಜರ್ ಇವ್ರ ಫ್ಯಾಮಿಲಿಯನ್ನ ಕೂಗಿ, ನೋಡು ಅನೂಪ್, ನೀನ್ ಹೀಗೆ ಸ್ವಲ್ಪ ಸ್ವಲ್ಪ ಲೋನ್ ತೀರಿಸ್ತಾ ಹೋದ್ರೆ ನಿನ್ ಜೀವನ ಪೂರ್ತಿ ಲೋನ್ ಕಟ್ತಾನೆ ಇರ್ಬೇಕಾಗುತ್ತೆ. ನಿಮ್ಮ ಅಪ್ಪನ ಹೆಸರಿನಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಇದೆ ಅಲ್ವಾ, ಹೇಗೋ ಅದನ್ನ ಕ್ಲೋಸ್ ಮಾಡಿ ತುಂಬಾ ದಿನ ಆಗಿದೆ, ಅದನ್ನ ಮಾರ್ಬಿಡಿ, ಪಾರ್ಟಿ ಕೂಡ ರೆಡಿ ಇದ್ದಾರೆ ಅದನ್ನ ತಗೊಳೋದಕ್ಕೆ. ಅದನ್ನ ಮಾರಿ ನಿಮ್ಮ ಲೋನ್ ಎಲ್ಲ ತೀರಿಸ್ಬಿಡಿ ಅಂತ ಹೇಳ್ತಾರೆ. ಆದ್ರೆ ಪ್ರಿಂಟಿಂಗ್ ಪ್ರೆಸ್ ನ ಮಾರೋದ್ರಲ್ಲಿ ಚಂದ್ರನ್ಗೆ ಒಪ್ಪಿಗೆ ಇರಲ್ಲ. ಅದರಿಂದ ನಾವು ಹೇಗೋ ಲೋನ್ ನ ತೀರಿಸ್ತೀವಿ, ಆದ್ರೆ ಅದನ್ನ ಮಾತ್ರ ಮಾರಲ್ಲ ಅಂತ ಹೇಳ್ಬಿಡ್ತಾರೆ. ಅನೂಪ್ಗೆ ಮನೆಯಲ್ಲಿ ಮದುವೆ ಮಾಡೋಕೆ ಅಂತ ತುಂಬಾ ದಿನಗಳಿಂದ ಹುಡುಗಿಯನ್ನ ಹುಡುಕ್ತಾ ಇರ್ತಾರೆ. ಅನೂಪ್ ಇಲ್ಲಿಯವರೆಗೂ 15 ಜನ ಹುಡುಗಿಯರನ್ನ ನೋಡಿದಾನೆ, ಆದ್ರೆ ಯಾವುದೂ ಸೆಟ್ ಆಗಿಲ್ಲ. ಇತ್ತೀಚೆಗೆ 1 ತಿಂಗಳ ಹಿಂದೆ ಅನಗ ಅನ್ನೋ ಒಂದು ಹುಡುಗಿಯನ್ನ ನೋಡಿರ್ತಾನೆ. ಹುಡುಗಿ ನೋಡ್ಕೊಂಡು ಬಂದ್ಮೇಲೆ ನಮ್ಮ ಅಭಿಪ್ರಾಯ ತಿಳಿಸ್ತೀನಿ ಅಂದಿದ್ದ ಹುಡುಗಿ ಮನೆಯವರು ಏನು ಹೇಳಿರಲ್ಲ. ಅನೂಪ್ ಅನಗಾಗೆ ಮೆಸೇಜ್ ಕೂಡ ಮಾಡಿರ್ತಾನೆ, ಅವಳು ರಿಪ್ಲೈ ಮಾಡಿರಲ್ಲ. ಅದರಿಂದ ಅವರಿಗೆ ಇಷ್ಟ ಇಲ್ವೇನೋ ಅಂತ ಸುಮ್ನಾಗ್ಬಿಟ್ಟಿರ್ತಾನೆ. ಆದ್ರೆ 1 ತಿಂಗಳ ನಂತರ ನಮಗೆ ಈ ಮದುವೆಯಲ್ಲಿ ಒಪ್ಪಿಗೆ ಇದೆ ಅಂತ ಅನೂಪ್ ರಿಲೇಟಿವ್ಗೆ ಹೇಳಿ ಕಳಿಸ್ತಾರೆ. ಅನೂಪ್ಗೆ ಕೋಪ, ಅವರಿಗೆ ಒಪ್ಪಿಗೆ ಇದ್ದಿದ್ರೆ ಮುಂಚೆನೆ ಹೇಳ್ಬೇಕಾಗಿತ್ತು, 1 ತಿಂಗಳು ಬಿಟ್ಟ ಹೇಳೋದು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಆ ಹುಡುಗಿಗೆ ಎಕ್ಸಾಮ್ ಇತ್ತಂತೆ, ಅದರಿಂದ ಅವಳು ಮದುವೆ ಬೇಡ ಅಂದಿದ್ಲು. ಇವಾಗ ಅನಗ ಎಕ್ಸಾಮ್ ಮುಗಿಸಿ ಟೀಚರ್ ಆಗಿದ್ದಾಳೆ, ಅದರಿಂದ ನಿನಗೂ ಆ ಹುಡುಗಿ ಇಷ್ಟ ಆಗಿದ್ಲು ಅಲ್ವಾ, ಹಾಗಾದ್ರೆ ಒಪ್ಕೋ, ಇವಾಗ ಏನಾಯ್ತು ಅಂತ ಹೇಳ್ತಾರೆ. ಅದಕ್ಕೆ ಅನೂಪ್ ಹೇಳ್ತಾನೆ, ಅವ್ರು 1 ತಿಂಗಳು ಟೈಮ್ ತಗೊಂಡ್ರು ಅಲ್ವಾ, ನನಗೂ ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡಿ ಹೇಳ್ತೀನಿ ಅಂತ. ಡಬ್ಬಿಂಗ್ ಮಾಡ್ಬೇಕಾದ್ರೆ ಅನಗ ಇಂದ ಮೆಸೇಜ್ ಬರುತ್ತೆ, ಸಾರಿ, ನಿಮ್ ಮೆಸೇಜ್ಗೆ ನಾನು ಮೊದಲು ರಿಪ್ಲೈ ಮಾಡದೇ ಇರೋದಕ್ಕೆ. ನನ್ನ ನೀವು ನೋಡೋಕ್ ಬಂದಾಗ ನಾನು ಮೆಂಟಲಿ ಪ್ರಿಪೇರ್ ಆಗಿರ್ಲಿಲ್ಲ ಮ್ಯಾರೇಜ್ಗೆ, ಇವಾಗ ನನಗೆ ಒಪ್ಪಿಗೆ ಇದೆ ಅಂತ ಮೆಸೇಜ್ ಮಾಡ್ತಾಳೆ. ಅನೂಪ್ಗೂ ಅನಗ ಕಂಡ್ರೆ ಇಷ್ಟ ಇದ್ದುದ್ರಿಂದ ಅಮ್ಮನ ಹತ್ರ ನನಗೆ ಮದುವೆಗೆ ಒಪ್ಪಿಗೆ ಇದೆ ಅಂತ ತಿಳಿಸ್ತಾನೆ. ಅನಗ ಮತ್ತು ಅನೂಪ್ ಎಂಗೇಜ್ಮೆಂಟ್ ಫಿಕ್ಸ್ ಆಗುತ್ತೆ. ಇದನ್ನ ತಿಳ್ಕೊಂಡು ರಾಬಿನ್ ಅನ್ನೋನೊಬ್ಬ ಅನೂಪ್ ವರ್ಕ್ ಮಾಡೋ ಸ್ಟುಡಿಯೋ ಹತ್ರ ಬರ್ತಾನೆ. ಅನೂಪ್ ಹೊರಗೆ ಬಂದು ಫೋನ್ ನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಅನೂಪ್ನೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾನೆ. ಅನೂಪ್ಗೆ ಇವನ್ ಯಾರು, ನನ್ ಯಾಕೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾನೆ ಅಂತ. ಆದ್ರೂ ಆ ಸಮಯಕ್ಕೆ ಸುಮ್ನಾಗ್ತಾನೆ. ಆದ್ರೆ ಊಟಕ್ಕೆ ಹೋಗೋ ಸಮಯದಲ್ಲೂ ಹಿಂದೆನೆ ಫಾಲೋ ಮಾಡ್ಕೊಂಡು ಬರ್ತಾನೆ. ಬರ್ಬೇಕಾದ್ರೆ ಅವನಿಗೆ ಆಕ್ಸಿಡೆಂಟ್ ಆಗುತ್ತೆ. ಕೈ ಮುರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ.
ಇವತ್ತು ಅನೂಪ್ ಮತ್ತು ಅನಘ ಎಂಗೇಜ್ಮೆಂಟ್. ಅನೂಪ್ ರೆಡಿಯಾಗಿ ಮನೆಯವ್ರ ಜೊತೆ ಎಂಗೇಜ್ಮೆಂಟ್ ಹಾಲ್ಗೆ ಬರ್ತಾನೆ. ಇಬ್ಬರು ಉಂಗುರ ಬದಲಾಯಿಸ್ಕೊಳ್ತಾರೆ. ಆದ್ರೆ ಆ ಸಮಯಕ್ಕೆ ಅಲ್ಲಿಗೆ ರಾಬಿನ್ ಮತ್ತೆ ಬರ್ತಾನೆ. ಬಂದು ಅನಘ ಕಪಾಲ ಕೊಡದು, ನಿನ್ನ ಯಾರು ಮದುವೆ ಆಗ್ತಾರೋ ನಾನು ನೋಡ್ತೀನಿ, ಎಲ್ಲ ಕೇಳಿ, ನಾನು ಇವಳನ್ನ 5 ತಿಂಗಳಿಂದ ಲವ್ ಮಾಡ್ತಾ ಇದ್ದೀನಿ, ಇವಳು ನನ್ನನ್ನ ಬಿಟ್ರೆ ಬೇರೆ ಯಾರನ್ನೂ ಮದುವೆ ಆಗ್ಬಾರ್ದು ಅಂತ ಜಗಳ ಮಾಡ್ತಾನೆ. ಆಗ ಅಲ್ಲಿಗೆ ಅಭಿ ಬಂದು ರಾಬಿನ್ಗೆ ಹೊಡೆದು ಬಿಡ್ತಾನೆ. ಅನಘ ಮನೆಯವರು ರಾಬಿನ್ನ ಹಿಡ್ಕೊಂಡು ಪೊಲೀಸ್ಗೆ ಫೋನ್ ಮಾಡಿ, ಪೊಲೀಸ್ ಬಂದು ರಾಬಿನ್ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ರಾಬಿನ್ ಹುಡುಗಿ ಮೇಲೆ ಕೈ ಮಾಡಿರೋದ್ರಿಂದ ಸ್ವಲ್ಪ ಕಾಲ ಜೈಲ್ನಲ್ಲೇ ಇರ್ತಾನೆ. ನೀನ್ ಸ್ವಲ್ಪ ಹುಷಾರಾಗಿರು, ಅವನ್ ಮೇಲೆ ಕೈ ಮಾಡಿರೋದಕ್ಕೆ ಅವನ್ ಕಡೆ ಗೂಂಡಾಗಳು ನಿನ್ ಮೇಲೆ ದಾಳಿ ಮಾಡಿದ್ರು ಮಾಡಬಹುದು ಅಂತ ಅಭಿಗೆ ಇನ್ಸ್ಪೆಕ್ಟರ್ ಹೇಳ್ತಾರೆ. ಆಗ ಅಭಿಗ್ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಅನೂಪ್ ರಾಬಿನ್ ಹೇಳಿದ್ದನ್ನ ನಂಬಿ ಮನೆಯವ್ರ ಜೊತೆ ಎಂಗೇಜ್ಮೆಂಟ್ ಹಾಲಿಂದ ಹಾಗೆ ಬಂದ್ಬಿಡ್ತಾನೆ. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋಗುತ್ತೆ. ಅನೂಪ್ಗೆ ತುಂಬಾ ಹರ್ಟ್ ಆಗುತ್ತೆ, ಈಗಾಗೋಯ್ತಲ್ಲ ಅಂತ. ಮತ್ತೆ ಡ್ಯೂಟಿಗೆ ಹೋಗ್ತಾನೆ. ಆದ್ರೆ ಅವನ್ ಮನಸ್ಸೆಲ್ಲ ಅನಘ ಮೇಲೆ ಇರುತ್ತೆ. ಒಂದಿನ ಅನಘ ಸ್ಟುಡಿಯೋಗೆ ಬರ್ತಾಳೆ. ಅನೂಪ್ ಜೊತೆ ಮಾತಾಡ್ತಾಳೆ. ಆ ರಾಬಿನ್ ನನ್ನ ಹಿಂದೆ 5 ತಿಂಗಳು ಬೆದ್ದಿದ್ದ ಅಷ್ಟೇ, ಅದ್ರ ಅರ್ಥ ನಾನು ಅವನನ್ನ ಲವ್ ಮಾಡ್ತಾ ಇದ್ದೆ ಅಂತ ಅಲ್ಲ. ಅಟ್ಲೀಸ್ಟ್ ನೀನು ಕಾಲ್ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೆ. ನಾನ್ ಕಾಲ್ ಮಾಡಿದ್ರು ರಿಸೀವ್ ಮಾಡ್ಲಿಲ್ಲ. ಮದುವೆ ಆದ್ಮೇಲೆ ಈಗಾಗಿದ್ರೆ ನನ್ನ ಬಿಟ್ಬಿಡ್ತಾ ಇದ್ಯಾ ಅಂತ ಎಂಗೇಜ್ಮೆಂಟ್ ನಲ್ಲಿ ಹಾಕಿದ್ದ ರಿಂಗ್ ನ ಕೊಟ್ಟು ಹೊರಟೋಗ್ತಾಳೆ. ಅನೂಪ್ಗೆ ತುಂಬಾ ಬೇಜಾರಾಗುತ್ತೆ. ನಾನು ಯೋಚನೆ ಮಾಡ್ಬೇಕಾಗಿತ್ತು, ಸುಮ್ನೆ ಅನಘ ಮೇಲೆ ಸಂದೇಹ ಪಟ್ಟೆ ಅಂತ ಡ್ಯೂಟಿಗೆ 2 ವಾರ ಲೀವ್ ತಗೊಂಡು ಮನೆಗೆ ಬರ್ತಾನೆ. ಅನೂಪ್ಗೆ ಲೈಫ್ ಮೇಲೆ ಜಿಗುಪ್ಸೆ ಉಟ್ಬಿಟ್ಟಿದೆ. ಅದೇ ಯೋಚನೆಯಲ್ಲಿ ಇರ್ಬೇಕಾದ್ರೆ ಜನಾರ್ದನ್ ಅವರು ಬ್ಯಾಗ್ ತಕೊಂಡು ಎಲ್ಲಿಗೂ ಹೋಗ್ತಾ ಇದ್ರು, ರೋಡ್ ನಲ್ಲಿ ನೋಡಿ ಕರ್ಕೊಂಡ್ ಬಂದೆ ಅಂತ ಚಂದ್ರನ್ ಫ್ರೆಂಡ್ ಚಾಕೋ ಮನೆ ಹತ್ರ ಕರ್ಕೊಂಡ್ ಬಂದು ಬಿಟ್ಟು ಹೋಗ್ತಾರೆ. ಆಗ ಅನೂಪ್ಗೆ ಅನ್ಸುತ್ತೆ, ಹೇಗೋ 2 ವಾರ ಲೀವ್ ತಗೊಂಡಿದೀನಿ, ತಾತ ತುಂಬಾ ದಿನಗಳಿಂದ ಕಾಶಿಗೆ ಹೋಗ್ಬೇಕು ಅಂತ ಆಸೆ ಪಟ್ಟಿದ್ದಾರೆ, ಇವಾಗ್ಲಾದ್ರೂ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅಮ್ಮನಿಗೆ ಹೇಳ್ತಾನೆ, ನಾನು ತಾತನನ್ನ ಕರ್ಕೊಂಡು ಕಾಶಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದೀನಿ, ಬರೋರು ನನ್ ಜೊತೆ ಬರ್ಬೋದು, ಬರ್ದೇ ಇದ್ದವರು ಇರ್ಬೋದು ಅಂತ. ಅದಕ್ಕೆ ಅವ್ರಮ್ಮ, ಅನೂಪ್ ಈಗ ತಾನೇ ನಿನ್ನ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದೆ, ಇವಾಗ ಕಾಶಿಗೆ ಹೋದ್ರೆ ಜನಗಳು ಏನ್ ಅಂದ್ಕೊಳ್ಳಲ್ಲ ಅನ್ನೋಕೆ ನಾನು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತು ಅಂತ ಹೋಗ್ತಾ ಇಲ್ಲ, ತಾತ ತುಂಬಾ ದಿನಗಳಿಂದ ಆಸೆ ಪಟ್ಟಿದ್ದಾರೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಅಂತಾನೆ. ರೆಮಾ ಅವ್ರ ಗಂಡ ಚಂದ್ರನ್ ಹತ್ರ ಬಂದು, ಬನ್ನಿ ಎಲ್ರು ಒಟ್ಟಿಗೆ ಕಾಶಿಗೆ ಹೋಗ್ಬಿಟ್ಟು ಬರೋಣ ಅಂತ ಕೂಗ್ತಾಳೆ. ಆದ್ರೆ ಅವರು ಮೊದಲು ಒಪ್ಕೊಳ್ಳೋದಿಲ್ಲ. ನಂತರ ಸರಿ, ತುಂಬಾ ದಿನಗಳಿಂದ ನಾನು ಕಾಶಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ, ಇವಾಗ್ಲಾದ್ರೂ ಫ್ಯಾಮಿಲಿ ಜೊತೆ ಹೋಗ್ಬಿಟ್ಟು ಬರೋಣ ಅಂತ ಫ್ರೆಂಡ್ ಚಾಕೋಗೆ ಫೋನ್ ಮಾಡಿ, ನಾನು ಕಾಶಿಗೆ ಹೋಗ್ತಾ ಇದ್ದೀನಿ, ಖರ್ಚಿಗೆ 2,000 ರೂಪಾಯಿ ಇದ್ರೆ ಕೊಡು, ಬಂದ್ಮೇಲೆ ಕೊಡ್ತೀನಿ ಅಂತ ಇಸ್ಕೋತಾರೆ. ಅಭಿನ ರಾಬಿನ್ ಕಡೆಯವರು ಹುಡುಕ್ತಾ ಇದ್ದಾರೆ. ಒಂದಿನ ಅಭಿನ ನೋಡಿ ಹೊಡೆಯೋದಕ್ಕೆ ಅಂತ ಹಿಂದೆನೆ ಅಟ್ಟಾಡ್ಸ್ಕೊಂಡ್ ಬರ್ತಾರೆ. ಆದ್ರೆ ಹೇಗೋ ಅಭಿ ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಮನೆಗ್ ಬರ್ತಾನೆ. ಇಲ್ಲಿ ಇನ್ನು ಇರೋದ್ ಬೇಡ, ಸ್ವಲ್ಪ ದಿನ ಎಲ್ಲಿಗಾದ್ರೂ ಹೊರಟೋಗೋಣ ಅಂತ ಅಂದ್ಕೊಂಡಿರ್ಬೇಕಾದ್ರೆ ಅನೂಪ್ ಬಂದು, ಅಭಿ ನಾನು ತಾತನನ್ನ ಕರ್ಕೊಂಡು ಕಾಶಿಗೆ ಹೋಗ್ತಾ ಇದ್ದೀನಿ, ನಾಳೆ ನೀನು ಬರ್ತೀಯಾ ಅಂತ ಕೇಳ್ತಾನೆ. ಎಲ್ಲಿಗಾದ್ರೂ ಹೋದ್ರೆ ಸಾಕು ಅಂತ ಅಂದ್ಕೊಂಡಿದ್ದ ಅಭಿ ಕಾಶಿಗೆ ಬರೋಕೆ ಒಪ್ಕೋತಾನೆ. ನೆಕ್ಸ್ಟ್ ಡೇ ಫ್ಯಾಮಿಲಿ ಪೂರ್ತಿ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ. ವಾರಾಣಸಿಗೆ ಟಿಕೆಟ್ ತಗೊಂಡು ಟ್ರೈನ್ ಹತ್ತುತ್ತಾರೆ. ಇಲ್ಲಿಂದ ವಾರಾಣಸಿಗೆ ಸತತ 3 ದಿನದ ಪ್ರಯಾಣ. ಟ್ರೈನ್ ಹೋಗ್ತಾ ಇದೆ, ನೈಟ್ ಆಗುತ್ತೆ. ಒಂದು ಸ್ಟಾಪ್ ನಲ್ಲಿ ಟ್ರೈನ್ ನಿಲ್ಸಿದ ಮೇಲೆ ಟೀ ಕುಡಿಯೋಣ ಅಂತ ಚಂದ್ರನ್ ಕೆಳಗಿಳಿತಾರೆ. ಪ್ಲಾಟ್ಫಾರ್ಮ್ ನಲ್ಲಿ ಒಬ್ಬ ಚಿಕ್ಕ ಹುಡುಗ ಟೀ ಕಾಫಿ ಸೇಲ್ ಮಾಡ್ತಾ ಇರ್ತಾನೆ. ಚಂದ್ರನ್ ಅವರು ಟೀ ತಗೊಂಡು ಕುಡಿತಾರೆ. ಚೆನ್ನಾಗಿಲ್ಲ ಅಂತ ಹಾಗೆ ಎಸೆದು ಬಿಡ್ತಾರೆ. ಟೀ ಚೆನ್ನಾಗಿಲ್ಲ, ಕಾಫಿ ಕೊಡು ಅಂತ ಕೇಳ್ತಾರೆ. ಕಾಫಿ ಕುಡಿದ್ಮೇಲೆ ಎಷ್ಟಾಯ್ತು ಅಂತ ಕೇಳೋಕೆ 40 ರೂಪಾಯಿ ಅಂತ ಆ ಹುಡುಗ ಹೇಳ್ತಾನೆ. ಏನೋ ಒಂದು ಕಾಫಿಗೆ 40 ರೂಪಾಯಿನ ಅಂದಾಗ ಕಾಫಿ ಟೀ ಎರಡಕ್ಕೂ ಸೇರಿ 40 ರೂಪಾಯಿ ಅಂತಾನೆ. ಆಗ ಚಂದ್ರನ್, ಅದೆಲ್ಲ ಆಗಲ್ಲ, ನಾನು ಕಾಫಿಗೆ ಮಾತ್ರ ದುಡ್ಡು ಕೊಡೋದು, 20 ರೂಪಾಯಿ ಮಾತ್ರ, ತಗೋ ಮಿಕ್ಕಿದ ಚೇಂಜ್ ಕೊಡು ಅಂತ 500 ರೂಪಾಯಿ ಕೊಡೋಕೆ ಆ ಹುಡುಗ ನನಗೆ ಮೋಸ ಮಾಡ್ತೀಯ ಅಂತ 500 ರೂಪಾಯಿನ ಇಸ್ಕೊಂಡು ಓಡೋಗ್ತಾನೆ. ಚಂದ್ರನ್ ಆ ಹುಡುಗನ ಹಿಂದೆನೆ ಅಟ್ಟಾಡ್ಸ್ಕೊಂಡು ಹೋಗೋಕೆ ಅದೇ ಸಮಯಕ್ಕೆ ಸರಿಯಾಗಿ ಟ್ರೈನ್ ಸ್ಟಾಪ್ ಬಿಡುತ್ತೆ. ರೇಮಾ ಚಂದ್ರನ್ ಅವರನ್ನ ನೋಡಿ ಒಬ್ಬ ಹುಡುಗನ ಹಿಂದೆ ಓಡೋದನ್ನ ನೋಡಿ ಕೂಗ್ತಾ ಇದ್ದಾಳೆ, ಟ್ರೈನ್ ಹೋಗ್ತಾ ಇದೆ ಬನ್ನಿ ಅಂತ. ಚಂದ್ರನ್ ಹಿಂದೆ ತಿರುಗಿ ಟ್ರೈನ್ ಸ್ಟಾರ್ಟ್ ಆಗಿ ಮುಂದೆ ಹೋಗ್ತಾ ಇದೆ ಅಂತ ಮತ್ತೆ ವಾಪಸ್ ಓಡ್ ಬರ್ತಾನೆ ಟ್ರೈನ್ ಹತ್ತೋಕೆ. ರೇಮಾ ಕೈ ಕೊಡ್ತಾಳೆ ಬನ್ನಿ ಹಿಡ್ಕೊಳ್ಳಿ ಅಂತ. ಆದ್ರೆ ಓಡ್ ಬಂದವನು ರೇಮಾ ಕೈ ಹಿಡ್ಕೊಂಡು ಹತ್ತೋಕ್ ಹೋಗಿ ಅವಳನ್ನು ಕೆಳಗೆ ಎಳೆದ್ ಬಿಡ್ತಾನೆ. ಸದ್ಯ ರೇಮಾ ಕೆಳಗ್ ಬೀಳಲ್ಲ. ಅದನ್ನ ನೋಡಿ ಅನೂಪ್ ಅಮ್ಮ ಅಂತ ಅವನು ಟ್ರೈನ್ ಇಂದ ಕೆಳಗೆ ಇಳಿದು ಬಿಡ್ತಾನೆ. ಜೊತೆಗೆ ಅಭಿ ಕೂಡ. ಒಟ್ನಲ್ಲಿ ಜನಾರ್ದನ್ ತಾತನ್ನ ಬಿಟ್ಟು ಮಿಕ್ತವರೆಲ್ಲ ಕೆಳಗೆ ಇಳಿದು ಬಿಟ್ಟಿದ್ದಾರೆ. ಇವರೆಲ್ಲ ವಾಪಸ್ ಟ್ರೈನ್ ಹತ್ತೋ ಅಷ್ಟರಲ್ಲಿ ಟ್ರೈನ್ ಹೊರಟೋಗುತ್ತೆ. ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅನೂಪ್ಗೆ ಅಪ್ಪನ ಮೇಲೆ ಕೋಪ ಜಾಸ್ತಿ ಆಗಿದೆ. ಇವ್ರು ಮಾಡಿದ ಕೆಲ್ಸಕ್ಕೆ ನಾವೆಲ್ಲ ಇವಾಗ ಪ್ಲಾಟ್ಫಾರ್ಮ್ ನಲ್ಲಿ ನಿಂತ್ಕೊಂಡಿದೀವಿ ಅಂತ. ಹಾಗೆ ತಾತ ಒಬ್ಬರೇ ಇದ್ದಾರೆ ಟ್ರೈನ್ ನಲ್ಲಿ ಅನ್ನೋ ಭಯ ಕೂಡ. ಆಗ ಅಲ್ಲಿದ್ದ ಸ್ಟೇಷನ್ ಇನ್ಚಾರ್ಜ್ ಏನಾಯ್ತು ಅಂತ ಕರೆದು ಮಾತಾಡಿಸ್ತಾರೆ. ಈ ರೀತಿ ಟ್ರೈನ್ ನ ನಾವು ಮಿಸ್ ಮಾಡ್ಕೊಂಡ್ ಬಿಟ್ವಿ, ಟ್ರೈನ್ ಒಳಗೆ ನಮ್ ತಾತ ಇದ್ದಾರೆ, ನಾವು ವಾರಾಣಸಿಗೆ ಹೋಗ್ತಾ ಇದೀವಿ ಅಂತ ಅನೂಪ್ ಹೇಳಿದ್ಮೇಲೆ
ಸರಿ, ನಾನು ಒಂದು ಕೆಲಸ ಮಾಡ್ತೀನಿ. ಟಿಕಾರಿಯಾ ಅನ್ನೋ ಸ್ಟೇಷನ್ನಲ್ಲಿ ನಾನು ನಿಮ್ಮ ತಾತ ಮತ್ತು ಲಗೇಜ್ನ ಇಳಿಸ್ಕೊಡ್ತೀನಿ. ನೀವು ಅಲ್ಲಿಗೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ. ನಾನು ಸ್ಟೇಷನ್ಗೆ ಫೋನ್ ಮಾಡಿ ಹೇಳ್ತೀನಿ, ನಿಮ್ಮ ಟಿಕೆಟ್ ಕೊಡಿ ಅಂತ ಹೇಳಿಸ್ಕೋತಾರೆ. ಈಗ ಇಲ್ಲೇ ಪ್ಲಾಟ್ಫಾರ್ಮ್ನಲ್ಲೇ ಇರಿ, ನಾಳೆ ಬೆಳಿಗ್ಗೆ ಆಟೋ ಇಟ್ಕೊಂಡು ಟಿಕಾರಿಯಾ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಂತ ಹೇಳ್ತಾರೆ. ಆ ಟೀ ಹುಡುಗ ಮತ್ತೆ ಅಲ್ಲಿಗೆ ಟೀ ಮಾರ್ಕೊಂಡು ಬರ್ತಾನೆ. ಚಂದ್ರನ್ನ ನೋಡಿ ಭಯಪಟ್ಟು ಜೇಬ್ನಿಂದ 200 ರೂಪಾಯಿ ತೆಗೆದು ಕೆಳಗೆಸ್ತು ಓಡೋಗ್ತಾನೆ. ಸದ್ಯ ನನ್ ದುಡ್ಡು ಸಿಕ್ತಲ್ಲ ಅಂತ ಚಂದ್ರನ್ ಅವರು 500 ರೂಪಾಯಿ ಎತ್ಕೋತಾರೆ. ಬೆಳಿಗ್ಗೆ ಆಗುತ್ತೆ. 4 ಜನ ಆಟೋದಲ್ಲಿ ಟಿಕಾರಿಯಾ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ. ಅಲ್ಲಿ ತಾತ ಲಗೇಜ್ ಜೊತೆ ಕುತ್ಕೊಂಡಿದ್ದಾರೆ. ಅನೂಪ್ ಹೇಳ್ತಾನೆ, ಅಪ್ಪ ಟೀ ಕುಡಿಯೋಕೆ ಅಂತ ಕೆಳಗಿಳಿದ್ರು, ಅದರಿಂದ ನೆನ್ನೆ ನೈಟ್ ಹೀಗಾಗೋಯ್ತು. ಪರವಾಗಿಲ್ಲ, ಇಲ್ಲಿಂದ ಬಸ್ ಸಿಗುತ್ತಂತೆ, ನಾವು ವಾರಣಾಸಿಗೆ ಬಸ್ನಲ್ಲಿ ಹೋಗೋಣ ಅಂತ ತಾತನನ್ನ ಕರ್ಕೊಂಡು ಲಗೇಜ್ ಎತ್ಕೊಂಡು ರಸ್ತೆಯ ಬದಿಯಲ್ಲಿ ಬಂದು ನಿಲ್ತಾರೆ. ಕೊನೆಗೆ ಒಂದು ಬಸ್ ಬರುತ್ತೆ. ಆದ್ರೆ ಬಸ್ ಪೂರ್ತಿ ರಶ್ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಇದು ಬಿಟ್ರೆ ಬೇರೆ ಬಸ್ ಇಲ್ಲ. ಎಲ್ರೂ ಬಸ್ ಹತ್ತುತ್ತಾರೆ. ಆದ್ರೆ ಒಳಗ್ ಪೂರ್ತಿ ಜನ ಪಾನ್ ಹಾಕೊಂಡು ಜಿಗಿತಾ ಇದ್ದಾರೆ. ಅದನ್ನ ನೋಡಿ ರೇಮಾ ಅವರಿಗೆ ವಾಮಿಟ್ ಬರೋ ಹಾಗೆ ಆಗ್ತಾ ಇದೆ. ಜನಾರ್ದನ್ ಅವರಿಗೆ ಕುತ್ಕೊಳ್ಳೋಕೆ ಸೀಟ್ ಸಿಗುತ್ತೆ. ಆದ್ರೆ ಮೊಟ್ಟೆ ಬುತ್ತಿ ಇಟ್ಕೊಂಡಿದ್ದವರು ಬುತ್ತಿಯನ್ನ ತಾತನ ಕೈ ಕೊಡ್ತಾರೆ. ರೇಮಾ ಅವರು ತಡೆಯೋ ಅಷ್ಟು ತಡೀತಾರೆ. ಅವರು ಪಾನ್ ಜಿಗಿಯೋ ಸ್ಮೆಲ್ಗೆ ಕೊನೆಗೆ ಬಸ್ನ ನಿಲ್ಸಿ ಕೆಳಗ್ ಬಂದು ವಾಮಿಟ್ ಮಾಡ್ಕೊಂಡ್ ಬಿಡ್ತಾರೆ. ಬಸ್ ಹೊರಟೋಗುತ್ತೆ. ಇನ್ನೊಂದು ಗಂಟೆ ತಡೆದಿದ್ರೆ ನಾವು ವಾರಾಣಸಿಗೆ ಹೊರಟೋಗ್ಬೋದಿತ್ತು ಅಂತಾನೆ. ಏನೋ ಇನ್ನೂ 1 ಗಂಟೆನಾ, ನಾನು ಇನ್ನೊಂದು ನಿಮಿಷ ಅಲ್ಲಿದ್ದಿದ್ರು ಸತ್ತೋಗ್ತಾ ಇದ್ದೆ ಅಂತಾರೆ. ತಾತ ಇಳಿಬೇಕಾದ್ರೆ ಮೊಟ್ಟೆ ಬುತ್ತಿ ಸಮೇತ ಇಳ್ದಿದ್ದಾರೆ. ಇಳಿಬೇಕಾದ್ರೆ ವಾಪಸ್ ಕೊಡೋಕ್ ಹೋದ್ರೆ ಯಾರು ಇಸ್ಕೊಂಡಿರಲ್ಲ, ಅದ್ರಿಂದ ಬುತ್ತಿ ಸಮೇತ ಇಳ್ದಿದ್ದಾರೆ. ಆ ಬುತ್ತಿಯನ್ನ ಅಲ್ಲೇ ಇಟ್ಟು ಮುಂದೆ ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಯಾವ್ದಾದ್ರು ಗಾಡಿ ಸಿಗ್ಬಹುದು ಅಂತ 5 ಜನರು ಮುಂದೆ ನಡ್ಕೊಂಡು ಹೋಗ್ತಾರೆ. ಎಷ್ಟೇ ದೂರ ನಡೆದ್ರು ರೋಡ್ ನಲ್ಲಿ ಒಂದು ವೆಹಿಕಲ್ ಕಾಣಿಸ್ತಾ ಇಲ್ಲ. ಕೊನೆಗೆ ಎಲ್ರೂ ಸುಸ್ತಾಗಿ ಒಂದು ಕಡೆ ಕುತ್ಕೊಂಡ್ ಬಿಡ್ತಾರೆ. ಆ ದಾರಿಯಲ್ಲಿ ಬರೋ ಗಾಡಿಗಳು ಯಾವ್ದು ನಿಲ್ಲಿಸ್ತಾ ಇಲ್ಲ. ಕೊನೆಗೆ ಜನಾರ್ದನ್ ತಾತ ಅಭಿಗೆ ಇದನ್ನ ತಕೊಂಡೋಗಿ ದಾರಿಯಲ್ಲಿ ಇಟ್ಬಿಟ್ಬಾ ಅಂತ ಮೊಳೆಗಳಲ್ಲಿ ಮಾಡಿದ ಒಂದು ಸ್ಪ್ರಿಂಗ್ ನ ಕೊಡ್ತಾರೆ. ಬರೋರು ಯಾರು ಗಾಡಿ ನಿಲ್ಸಲ್ಲ. ಆ ಮೊಳೆ ಚುಚ್ಕೊಂಡು ಯಾವ್ದಾದ್ರು ಗಾಡಿ ನಿಂತರೆ ನಾವು ಅವರಿಗೆ ಹೆಲ್ಪ್ ಮಾಡೋಣ, ಬದಲಿಗೆ ಅವರು ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ಕೊಡ್ತಾರೆ. ಅಭಿನು ಅದೇ ರೀತಿ ಅದನ್ನ ತಂದು ದಾರಿಯಲ್ಲಿ ಇಡ್ತಾನೆ. ಯಾವ್ದಾದ್ರು ಗಾಡಿ ಬಂದು ಟೈರ್ ಮೊಳೆಗೆ ಚುಚ್ಕೊಳ್ಳಿ ಅಂತ ಕಾಯ್ತಾ ಇದ್ದಾರೆ. ಅನೂಪ್ ಒಂದು ರೆಡ್ ಬಟ್ಟೆಯನ್ನ ಕಡ್ಡಿಗೆ ಹಾಕೊಂಡು ಕೆಂಪು ಬಟ್ಟೆ ತೋರಿಸಿ ಬರೋ ಗಾಡಿಯನ್ನ ನಿಲ್ಸೋಣ ಅಂತ ಅಂದ್ಕೊಂಡಿದ್ದಾನೆ. ಒಂದು ಗಾಡಿ ಸರಿಯಾಗಿ ಮೊಳೆ ಹತ್ರನೇ ಬಂದು ನಿಲ್ಸುತ್ತೆ. ಅನೂಪ್ಗೆ ಏನಾಯ್ತು, ಯಾಕಿಲ್ಲಿ ಕೂತ್ಕೊಂಡಿದ್ದೀರಾ ಅಂತ ಕೇಳೋಕೆ, ಸರ್ ನಾವು ವಾರಣಾಸಿಗೆ ಹೋಗ್ಬೇಕು, ಯಾವ ಬಸ್ಸು ಗಾಡಿಗಳು ಸಿಗ್ತಾ ಇಲ್ಲ ಅಂತ ಹೇಳೋಕೆ, ಅದಕ್ಕೇನೋ ಬನ್ನಿ ನಾನ್ ನಿಮ್ಮನ್ನ ವಾರಣಾಸಿ ಕರ್ಕೊಂಡು ಹೋಗ್ತೀನಿ, ಆದ್ರೆ ಒಬ್ಬರಿಗೆ 500 ರೂಪಾಯಿ ಆಗುತ್ತೆ ಅಂತಾನೆ. ಬೇರೆ ದಾರಿ ಇಲ್ಲ ಅನೂಪ್ಗೆ. ಸರಿ ಆಯ್ತು ಅಂತ ಅಭಿ, ಅಪ್ಪ, ಅಮ್ಮ, ತಾತ 4ರನ್ನು ಕೂಗಿ ಗಾಡಿ ಒಳಗೆ ಕೂರೋಕೆ ಹೇಳ್ತಾನೆ. ಅಭಿಗೆ ಭಯ, ಇನ್ನೊಂಚೂರು ಗಾಡಿ ಮುಂದೆ ಹೋದ್ರೆ ಪಂಚರ್ ಆಗೋದು ಗ್ಯಾರಂಟಿ ಅಂತ. ಎಲ್ರೂ ಹತ್ತಿದ ಮೇಲೆ ಡ್ರೈವರ್ ಗಾಡಿಯನ್ನ ಸ್ವಲ್ಪ ಕ್ರಾಸ್ ಮಾಡಿ ಮುಂದೆ ಹೋಗ್ತಾನೆ. ಇವನ ಹೆಸರು ಪಪ್ಪು ಪಾಂಡೆ. ಅಂದ್ರೆ ಪಪ್ಪು ಪಾಂಡೆಗೆ ಮುಂದೆ ಮೊಳೆ ಇರೋ ವಿಷಯ ಗೊತ್ತು. ಅದನ್ನ ಈ ಫ್ಯಾಮಿಲಿಯವರೇ ಇಟ್ಟಿರೋದು ಅನ್ನೋದು ಗೊತ್ತು. ಗಾಡಿ ಮುಂದೆ ವಾರಣಾಸಿ ಕಡೆಗೆ ಹೋಗ್ತಾ ಇದೆ. ಗಾಡಿಯ ಹಿಂದೆ ಒಂದು ಕೇಜ್ ನಲ್ಲಿ ಪಾರಿವಾಳಗಳಿವೆ. ಯಾಕೆ ಪಾರಿವಾಳ ಇಟ್ಕೊಂಡಿದೀರಾ ಅಂತ ಅನೂಪ್ ಕೇಳೋಕೆ, ಅವು ಸಾಮಾನ್ಯವಾದ ಪಾರಿವಾಳಗಳಲ್ಲ, ರೇಸಾಡೋ ಪಾರಿವಾಳಗಳು. ಆರೋಗ್ಯ ಸ್ಟಾರ್ಟ್ ಮಾಡಿದ್ರೆ ಕೆಳಗಿಳಿಯಲ್ಲ ಅಂತ ಹೇಳ್ತಾನೆ. ಮುಂದೆ ಹೋಗ್ತಾ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ. ಮುಂದೆ ಶರ್ಮಾಜಿ ಅನ್ನೋ ಒಬ್ರು ಪೊಲೀಸ್ ಆಫೀಸರ್ ಇರ್ತಾರೆ. ಅವರಿಗೆ ದುಡ್ಡು ಕೊಟ್ಟು ಮುಂದೆ ಹೋಗ್ಬೋದು ಅಂತ ಅಂದ್ಕೊಂಡಿರ್ತಾನೆ. ಆದ್ರೆ ಡ್ಯೂಟಿಯಲ್ಲಿ ಬೇರೆ ಒಬ್ರು ಆಫೀಸರ್ ಇರ್ತಾರೆ. ಪಪ್ಪು ಪಾಂಡೆನ ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಇವರೆಲ್ಲ ಯಾರು ಅಂತ ಕೇಳೋಕೆ, ನಾವು ವಾರಣಾಸಿಗೆ ಹೋಗ್ತಾ ಇದೀವಿ, ಇವರೆಲ್ಲ ನಮ್ಮ ಫ್ಯಾಮಿಲಿನೇ ಅಂತ ಸುಳ್ಳು ಹೇಳ್ತಾನೆ. ಪೊಲೀಸ್ಗೆ ಯಾಕೋ ಡೌಟ್ ಬರುತ್ತೆ. ಗಾಡಿ ಡಾಕ್ಯುಮೆಂಟ್ಸ್ ಕೊಡು, ಡಿಕ್ಕಿನ ಓಪನ್ ಮಾಡು ಅನ್ನೋಕೆ ಪಾಂಡೆಗೆ ಭಯ ಆಗುತ್ತೆ. ಚೆಕ್ ಪೋಸ್ಟ್ ನ ಹೊಡ್ಕೊಂಡು ಡ್ರೈವ್ ಮಾಡ್ಕೊಂಡು ಹೊರಟೋಗ್ತಾನೆ. ಒಳಗಿರೋ ಎಲ್ಲರಿಗೂ ಭಯ ಸ್ಟಾರ್ಟ್ ಆಗುತ್ತೆ. ಯಾರ್ ನೀನು, ಮೊದ್ಲು ಗಾಡಿ ನಿಲ್ಸು ಅಂತ ಕೂಗ್ತಾ ಇದ್ದಾರೆ. ಪಾಂಡೆ ಗಾಡಿಯನ್ನ ಅಡ್ಡದಾರಿಗೆ ತಿರುಗಿಸ್ತಾನೆ. ಸ್ವಲ್ಪ ಬಾಯಿ ಮುಚ್ಚಿ, ಡಿಕ್ಕಿ ಒಳಗೆ ಆನೆದಂತ ಜಿಂಕೆ ಕೊಂಬುಗಳಿವೆ, ಸಿಗಾಕೊಂಡ್ರೆ ಎಲ್ರೂ ಕಂಬಿ ಎಣಿಸ್ಬೇಕಾಗಿ ಬರುತ್ತೆ ಅನ್ನೋಕೆ ಎಲ್ಲರ ಕೂಗಾಟ ಅರುಚಾಟ ಇನ್ನೂ ಜಾಸ್ತಿ ಆಗುತ್ತೆ. ಗಾಡಿ ನಿಲ್ಸು, ನಾವು ಇಲ್ಲೇ ಹೇಳ್ಕೊತೀವಿ ಅಂತ. ಪಾಂಡೆ ಒಂದು ಕಡೆ ಗಾಡಿ ನಿಲ್ಸಿ ಎಲ್ಲ ಕೆಳಗಿಳಿರಿ ಅಂತ ಬೈದು ಕೆಳಗಿಳಿಸ್ತಾನೆ. ಅನೂಪ್ ನೀನೊಬ್ಬ ಕ್ರಿಮಿನಲ್ ಅನ್ನೋಕೆ, ಇದು ನನ್ ಗಾಡಿ, ನನ್ ರೂಲ್ಸ್, ಏನಾದ್ರೂ ಮಾಡ್ಕೋತೀನಿ, ಅದನ್ ಕೇಳೋಕ್ ತೀನ್ ಯಾರು ಅಂತ ಫ್ಯಾಮಿಲಿ ಎಲ್ರಿಗೂ ಬೈತಾನೆ. ಅದನ್ ಕೇಳೋಕ್ ಬಂದ ಅಭಿ ಕಪಾಲ ಕೊಡ್ದು ಎಲ್ರನ್ನೂ ಇಲ್ಲೇ ಹಳ್ಳ ತೋಡಿ ಊತಾಕ್ಬಿಡ್ತೀನಿ, ಪಪ್ಪು ಪಾಂಡೆ ಅಂದ್ರೆ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಇನ್ನು ಅಂತ ಫ್ರಾಡ್ ಫ್ಯಾಮಿಲಿ, ಗಾಡಿ ಪಂಚರ್ ಮಾಡೋಕೆ ದಾರಿ ಮಧ್ಯೆ ಮೊಳೆ ಇಡ್ತೀರಾ ಅಂತ ಬೈದು ಅಲ್ಲಿಂದ ಹೊರಟೋಗ್ತಾನೆ. ಕೊನೆಗೆ ಇವರು ಹೇಗೋ ದಾರಿಯನ್ನ ಹುಡುಕೊಂಡು ಒಂದು ಬಸ್ ಸ್ಟಾಪ್ ಹತ್ರ ಬಂದು ನಿಲ್ತಾರೆ. ಅಲ್ಲಿಗೆ ಬಂದ ಮತ್ತೊಂದು ಬಸ್ ಹತ್ಕೊಂಡು ವಾರಣಾಸಿಗೆ ಪ್ರಯಾಣವನ್ನ ಮುಂದುವರಿಸ್ತಾರೆ. ಬಸ್ ನಲ್ಲಿ ಹೋಗ್ಬೇಕಾದ್ರೆ ಚಂದ್ರನ್ಗೆ ಅವನ ಫ್ರೆಂಡ್ ಚಾಕೋ ಫೋನ್ ಮಾಡಿ ಶ್ರೀಜಾ ಅವ್ರ ತಂದೆ ತೀರೋದ್ರು ಅಂತ ಹೇಳ್ತಾರೆ. ಯಾರ್ ಫೋನ್ ನಲ್ಲಿ ಅಂತ ರೇಮಾ ಕೇಳೋಕೆ, ನಮ್ಮ ಮನೆ ಪಕ್ಕದಲ್ಲಿದ್ರಲ್ಲ ಶ್ರೀಜಾ, ಅವ್ರ ತಂದೆ ಇವತ್ತು ಬೆಳಿಗ್ಗೆ ಸತ್ತೋದ್ರಂತೆ, ಪಾಪ 4 ವರ್ಷದಿಂದ ವೀಲ್ ಚೇರ್ ನಲ್ಲೇ ಕುತ್ಕೊಂಡಿದ್ರು, ಇವತ್ತು ಸತ್ತೋಗಿದ್ದಾರೆ ಅಂತ ಹೇಳೋಕೆ
ಜನಾರ್ದನ್ ಅವ್ರಿಗೆ ತುಂಬಾ ದುಃಖ ಆಗುತ್ತೆ. ಇವರ ಆತ್ಮೀಯ ಸ್ನೇಹಿತ ಅವರು ಮನೆಯಲ್ಲಿದ್ದಾಗ ದಿನಲೂ ಕಿಟಕಿ ಮೂಲಕ ಮಾತಾಡ್ತಾ ಇರ್ತಾರೆ. ಅಂತಹ ಸ್ನೇಹಿತ ಇವತ್ತು ಇಲ್ಲ ಅಂದ ತಕ್ಷಣ ಜನಾರ್ದನ್ಗೆ ತಡೆದುಕೊಳ್ಳೋಕಾಗಲ್ಲ. ಬಸ್ನಲ್ಲೇ ಜೋರಾಗಿ ಅಳೋಕ್ ಸ್ಟಾರ್ಟ್ ಮಾಡ್ತಾರೆ. ಎಲ್ರೂ ಸಮಾಧಾನ ಮಾಡಿ ಜನಾರ್ದನ್ ಅವರನ್ನ ವಾರಣಾಸಿ ಕರ್ಕೊಂಡು ಹೋಗ್ತಾರೆ. ಸಂಜೆ ಸಮಯಕ್ಕೆ ಎಲ್ರೂ ವಾರಣಾಸಿ ತಲುಪ್ತಾರೆ. ಅನೂಪ್ ಒಂದು ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ಅವತ್ತು ನೈಟ್ ಅಲ್ಲೇ ಸ್ಟೇ ಮಾಡ್ತಾರೆ. ಬೆಳಿಗ್ಗೆ ಆಗುತ್ತೆ. ರೇಮಾ ಅವರು ಎದ್ದು ಫ್ರೆಶ್ ಆಗಿ ನೋಡಿದ್ರೆ ಮಾವ ಜನಾರ್ದನ್ ಅವರು ಕಾಣ್ತಾ ಇಲ್ಲ. ಎಲ್ಲೋದ್ರು ಅಂತ ರೂಮ್ ಪೂರ್ತಿ ಹುಡುಕ್ತಾರೆ, ಆದ್ರೆ ಎಲ್ಲೂ ಇಲ್ಲ. ರಿಸೆಪ್ಷನ್ ಹತ್ರ ಬಂದು ನಮ್ ತಾತನ್ನ ನೋಡಿದ್ರ, ನಮ್ ಜೊತೆ ಇದ್ರಲ್ಲ ಒಬ್ರು ವಯಸ್ಸಾದವರು, ಅವರನ್ನ ನೋಡಿದ್ರ ಅನ್ನೋಕೆ ಅವರು ಮಧ್ಯರಾತ್ರಿ 3 ಗಂಟೆಗೆ ಕೆಲವು ಸ್ವಾಮೀಜಿಗಳ ಜೊತೆ ಎಲ್ಲಿಗೂ ಹೋದ್ರು ಅಂತ ಹೇಳ್ತಾರೆ. ಎಲ್ರಿಗೂ ಗಾಬರಿ ಆಗುತ್ತೆ. ಎಲ್ಲಿಗೆ ಹೋಗಿರ್ಬಹುದು ಅಂತ ಎಲ್ಲಾ ಕಡೆ ಹುಡುಕ್ತಾರೆ. ಹುಡುಕ್ಬೇಕಾದ್ರೆ ಚೆಕ್ ಪೋಸ್ಟ್ ಹತ್ರ ಇದ್ದ ಪೊಲೀಸ್ ಇವರನ್ನ ಇಲ್ಲಿ ನೋಡಿ, ನೀವೇ ತಾನೇ ಪಪ್ಪು ಪಾಂಡೆ ಜೊತೆ ಇದ್ದದ್ದು, ಬನ್ನಿ ಅಂತ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಇನ್ಸ್ಪೆಕ್ಟರ್ ಇವರನ್ನೆಲ್ಲ ಇಂಟ್ರೋಗೇಟ್ ಮಾಡ್ತಾರೆ. ಮಾಡಿದ್ಮೇಲೆ ಅರ್ಥ ಆಗುತ್ತೆ ಇವರಿಗೂ ಪಪ್ಪು ಪಾಂಡೆಗೂ ಯಾವ ಸಂಬಂಧನೂ ಇಲ್ಲ ಅಂತ. ನಂತರ ಎಲ್ರಿಗೂ ಬೈತಾರೆ, ಅವನೊಬ್ಬ ಕ್ರಿಮಿನಲ್, ವಿಚಾರಿಸ್ದೆ ಯಾರ ಗಾಡಿಗೆ ಬೇಕಾದ್ರೂ ಹತ್ಬಿಡ್ತೀರಾ, ಸರಿ ಯಾಕಿಲ್ಲಿಗೆ ಬಂದ್ರಿ ಅನ್ನೋಕೆ ನಮ್ ತಾತ ತುಂಬಾ ದಿನಗಳಿಂದ ಕಾಶಿ ನೋಡ್ಬೇಕು ಅಂತ ಇದ್ರು, ಅದಕ್ಕೆ ಕರ್ಕೊಂಡ್ ಬಂದ್ವಿ. ಎಲ್ಲಿ ನಿಮ್ ತಾತ? ಅವರು ಬೆಳಿಗ್ಗೆಯಿಂದ ಕಾಣಿಸ್ತಾ ಇಲ್ಲ, ಅವ್ರನ್ನ ಹುಡುಕ್ಬೇಕಾದ್ರೇನೆ ಆ ಪೊಲೀಸ್ ಆಫೀಸರ್ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದ್ರು ಅಂತಾನೆ. ಸರಿ ನಿಮ್ ಐಡಿ ಪ್ರೂಫ್ ಇದ್ರೆ ಕೊಡಿ ಅನ್ನೋಕೆ, ಮೇಡಮ್ ಐಡಿ ಹೋಟೆಲ್ ನಲ್ಲೇ ಇದೆ ಅಂತಾನೆ. ಮತ್ತೆ ನೀವು ಫ್ಯಾಮಿಲಿ ಅಂತ ನಾನು ಹೇಗ್ ನಂಬೋದು ಅಂತ ಕೇಳೋಕೆ ರೇಮಾ ಅವರು ತನ್ನ ಫೋನ್ ನಲ್ಲಿದ್ದ 5 ಜನರ ಫ್ಯಾಮಿಲಿ ಫೋಟೋವನ್ನ ತೋರಿಸ್ತಾಳೆ. ಸರಿ ಆಯ್ತು, ನೀವೀಗ ಹೋಗಿ ಅಂತ ಇನ್ಸ್ಪೆಕ್ಟರ್ ಹೇಳಿದ್ಮೇಲೆ ಎಲ್ಲ ಮತ್ತೆ ಜನಾರ್ದನ್ ಅವರನ್ನ ಹುಡುಕೋಕೆ ಮುಂದುವರಿಸ್ತಾರೆ. ಎಷ್ಟೇ ಹುಡುಕಿದ್ರು ಎಲ್ಲೂ ಸಿಗದ ಕಾರಣ ಮೈಕ್ ಅನೌನ್ಸ್ಮೆಂಟ್ ನ ಮಾಡಿಸ್ತಾರೆ. ಈ ರೀತಿ ಜನಾರ್ದನ್ ಅನ್ನೋ 82 ವಯಸ್ಸಿನ ಕೇರಳದವರೊಬ್ರು ಮಿಸ್ ಆಗಿದ್ದಾರೆ. ಅವ್ರ ಫ್ಯಾಮಿಲಿ ಇಲ್ಲೇ 576 ಪಿಲ್ಲರ್ ಹತ್ರ ಇದ್ದಾರೆ, ಅವರನ್ನ ನೋಡ್ದವ್ರು ಇಲ್ಲಿ ಕರ್ಕೊಂಡ್ ಬನ್ನಿ ಅಂತ. ಅದು ಕೂಡ ಪ್ರಯೋಜನಕ್ಕೆ ಬರಲ್ಲ. ಕೊನೆಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಫೈಲ್ ಮಾಡ್ತಾರೆ. 1-2 ದಿನ ಆಗುತ್ತೆ. ಪ್ರಮೋದ್ ಅನ್ನೋರೊಬ್ರು ಬಂದು ಅನೂಪ್ನ ಮೀಟ್ ಮಾಡ್ತಾರೆ. ಯಾರೋ ಕೇರಳದವರೊಬ್ರು ಮಿಸ್ ಆಗಿದ್ದಾರೆ ಅಂತ ಅನೌನ್ಸ್ಮೆಂಟ್ ಆಯ್ತಲ್ಲ, ಅದು ನಿಮ್ ಕಡೆಯವರ ಅಂತ. ಹೌದು, ನಮ್ ತಾತನೇ ಅನ್ನೋಕೆ, ಏನ್ ಯೋಚನೆ ಮಾಡಬೇಡಿ, ಅವ್ರು ಸಿಗ್ತಾರೆ. ಯಾಕೆ ನೀವು ಫ್ಯಾಮಿಲಿ ಪೂರ್ತಿ ಕಾಶಿಗೆ ಬಂದಿದ್ದು ಅಂತ ವಿಚಾರಿಸೋಕೆ, ತಾತ ಕಾಶಿಗೆ ಬರಬೇಕು ಅಂತ ತುಂಬಾ ದಿನಗಳಿಂದ ಆಸೆ ಪಟ್ಟಿದ್ರು, ಅದಕ್ಕೆ ನಾವೇ ಕರ್ಕೊಂಡ್ ಬಂದ್ವಿ ಅಂತಾನೆ. ಪ್ರಮೋದ್ ಹೇಳ್ತಾರೆ, ಯಾಕೆ ಕೇಳ್ದೆ ಅಂತ ಅಂದ್ರೆ, ಕಾಶಿಗೆ ತುಂಬಾ ಜನಗಳು ತುಂಬಾ ಕಾರಣಗಳಿಂದ ಬರ್ತಾರೆ. ಕೆಲವರು ತಮ್ಮ ಆಸ್ತಿ ಎಲ್ಲ ಮಾರಿ ಕೊನೆಯ ಕ್ಷಣವನ್ನ ಇಲ್ಲಿ ಕಳಿಬೇಕು ಅಂತ ಬರ್ತಾರೆ. ಇನ್ನೂ ಕೆಲವರನ್ನ ಅವ್ರ ಮಕ್ಕಳೇ ಇಲ್ಲಿ ಕರ್ಕೊಂಡ್ ಬಂದು ಬಿಟ್ಟು ಹೊರಟೋಗ್ತಾರೆ. ಸೌತ್ ಇಂಡಿಯಾ ಇಂದ ಬಂದವರೆಲ್ಲ ಇಲ್ಲಿ ಮುಕ್ತಿ ಭವನ್, ಮೋಕ್ಷ ಭವನ್ ಅನ್ನೋ ಕೆಲವು ಸ್ಥಳಗಳಲ್ಲಿ ಸ್ಟೇ ಮಾಡ್ತಾರೆ. ಅಲ್ಲಿಗೆ ಹೋಗಿ ವಿಚಾರಿಸೋಣ, ಏನು ಭಯ ಪಡ್ಬೇಕಾಗಿಲ್ಲ. ಅಂದ ಹಾಗೆ ನೀವೇನ್ ಮಾಡ್ಕೊಂಡಿದ್ದೀರಾ ಅಂತ ಅನೂಪ್ನ ಕೇಳೋಕೆ, ನಾನೊಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಅಂತಾನೆ. ಹೌದಾ, ನಾನು ಆಗ್ಲೇ ಅಂದ್ಕೊಂಡೆ ನಿಮ್ ಧ್ವನಿಯನ್ನ ಎಲ್ಲೋ ಕೇಳಿದ್ದೀನಲ್ಲ ಅಂತ. ಏ ಸುಲೋಚನಾ ಸೀರಿಯಲ್ಗೆ ವಾಯ್ಸ್ ಡಬ್ ಮಾಡೋದು ನೀವೇನಾ ಸರ್? ನಿಮ್ ವಾಯ್ಸ್ಗೆ ನಾನು ದೊಡ್ಡ ಫ್ಯಾನ್ ಸರ್ ಅಂತ ಅನೂಪ್ನ ಪ್ರೈಸ್ ಮಾಡ್ತಾರೆ. ನಂತರ ಮೋಕ್ಷ ಭವನ್, ಮುಕ್ತಿ ಭವನ್ಗೆ ಹೋಗಿ ವಿಚಾರಿಸ್ತಾರೆ. ಅಲ್ಲೊಬ್ರು ಜನಾರ್ದನ್ ಅನ್ನೋ ಹೆಸರಿನಲ್ಲಿ ಸ್ಟೇ ಮಾಡ್ತಾ ಇರೋ ವಿಷಯ ತಿಳ್ಕೊಂಡು ಅವರು ಅನೂಪ್ ಅವರ ತಾತನೇ ಇರಬೇಕು ಅಂತ ಒಳಗೋಗಿ ನೋಡಿದ್ರೆ ಅದು ಬೇರೆ ಒಬ್ರು ಆಗಿರ್ತಾರೆ. ನಮ್ ತಾತ ಇಲ್ಲಿ ಇದ್ದಾರೆ ಅಂತ ಬಂದ ಅನೂಪ್ಗೆ ನಿರಾಸೆ ಆಗುತ್ತೆ. ನೈಟ್ ಆಗುತ್ತೆ. ಮತ್ತೆ ನಾಳೆ ಹುಡ್ಕೋಣ ಅಂತ ಹೋಟೆಲ್ಗೆ ಬರ್ತಾರೆ. ಚಂದ್ರನ್ ಅವರು ಅನೂಪ್ಗೆ, ನಿನ್ನಿಂದಾನೇ ಈಗ ಅಪ್ಪ ಕಾಣಿಸ್ತಾ ಇಲ್ಲ, ಅವರನ್ನ ಕಾಶಿ ಕರ್ಕೊಂಡ್ ಬರ್ತೀನಿ, ಹಾಗೆ ಹೀಗೆ ಅಂತ ಇಲ್ಲಿ ಕರ್ಕೊಂಡ್ ಬಂದೆ, ಈಗ ಆ ರೆಸ್ಪಾನ್ಸಿಬಿಲಿಟಿ ಯಾರು ತಗೋತಾರೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಅನೂಪ್, ನೀವು ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತಾಡ್ಬೇಡಿ. ತಾತನ್ ಬಗ್ಗೆ ನಿಮ್ಗೆ ಏನ್ ಗೊತ್ತು? ಅವ್ರ ಬಗ್ಗೆ ಏನಾದ್ರೂ ಗೊತ್ತಾ? ಅವ್ರು ಯಾವ ಮೆಡಿಸನ್ ತಗೋತಾರೆ, ಏನ್ ಊಟ ಮಾಡ್ತಾರೆ, ಏನಾದ್ರೂ ಗೊತ್ತಾ? ಇವಾಗ ಮಾತ್ರ ಅಪ್ಪನ ಮೇಲೆ ಇಲ್ದೇ ಇರೋ ಪ್ರೀತಿನ? ಅದು ಅಲ್ಲದೆ ನಾವು ಹುಡುಕ್ತಾ ಇದೀವಿ ತಾನೆ. ರೆಸ್ಪಾನ್ಸಿಬಿಲಿಟಿ ಅಂತೆ ರೆಸ್ಪಾನ್ಸಿಬಿಲಿಟಿ. ನಿಮಗೆ ನಿಜವಾಗ್ಲೂ ರೆಸ್ಪಾನ್ಸಿಬಿಲಿಟಿ ಇದ್ದಿದ್ರೆ ಅಮ್ಮ ಯಾರ್ದೋ ಒಬ್ಬರ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಕೆಲಸ ಮಾಡ್ತಾ ಇರ್ಲಿಲ್ಲ, ನನಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನೀವು ಮಾಡಿದ ಲೋನ್ ನಲ್ಲಿ ಸಿಗಾಕೊಂಡು ನಾನು ಕಷ್ಟ ಪಡ್ತಾ ಇದ್ದೀನಿ. ಆದ್ರೆ ನೀವು ಮಾತ್ರ ನಿಮ್ಮ ಫ್ರೆಂಡ್ ಜೊತೆ ಕುಡ್ಕೊಂಡು ಆರಾಮಾಗಿದ್ದೀರಾ. ನಿಮ್ಗೆ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇದ್ದಿದ್ರೆ ನಮ್ಮ ಪ್ರಿಂಟಿಂಗ್ ಪ್ರೆಸ್ ನ ಮಾರಿ ನಮ್ ಜೀವನ ಸೆಟಲ್ ಮಾಡ್ಬೋದಾಗಿತ್ತಲ್ವಾ ಅಂತ ಕೇಳೋಕೆ, ಅದಕ್ಕೆ ಚಂದ್ರನ್, ನಾನು ಅದೇ ಕೆಲಸದಲ್ಲೇ ಇದ್ದೀನಿ. ಆ ಪ್ರಿಂಟಿಂಗ್ ಪ್ರೆಸ್ ನ ಸೇಲ್ ಮಾಡೋಕೆ ಪಾರ್ಟಿಯನ್ನ ಹುಡುಕಿದ್ದೀನಿ. ಅದರಲ್ಲಿ ಬಂದ ದುಡ್ಡಿನಲ್ಲಿ ನಿಮ್ ಜೀವನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಆದ್ರೆ ಮಗನ ಮಾತು ಚಂದ್ರನ್ಗೆ ಸ್ವಲ್ಪ ಬೇಸರ ತರಿಸುತ್ತೆ. ಆದ್ರೆ ಅದರಲ್ಲಿ ನಿಜ ಇದ್ದುದ್ರಿಂದ ತನ್ನನ್ನ ತಾವು ಬದಲಾಯಿಸ್ಕೋಬೇಕು ಅಂತ ಅಂದ್ಕೋತಾರೆ. ನೆಕ್ಸ್ಟ್ ಡೇ ಪ್ರಮೋದ್ ಜನಾರ್ದನ್ ಅವರ ಮಿಸ್ಸಿಂಗ್ ಪೋಸ್ಟ್ ನ ಪ್ರಿಂಟ್ ಮಾಡಿಸಿ ಎಲ್ಲಾ ಕಡೆ ಸ್ಟಿಕ್ ಮಾಡ್ತಾರೆ. ಎಲ್ಲಾ ಸಾಧುಗಳು ನೆಲೆಸುವ ಸ್ಥಳಕ್ಕೆ ಭೇಟಿ ನೀಡಿ ಜನಾರ್ದನ್ ಅವ್ರನ್ನ ಹುಡುಕ್ತಾರೆ. 3-4 ದಿನಗಳಾಗೋಗುತ್ತೆ. ಆದ್ರೆ ತಾತ ಸಿಗೋದೇ ಇಲ್ಲ. ಅದಕ್ಕೆ ಪ್ರಮೋದ್ ಹೇಳ್ತಾನೆ, ಸರ್, ಈ ಕಾಶಿಗೆ ಒಂದು ಪ್ರತ್ಯೇಕತೆ ಇದೆ. ನಾವು ಕಳೆದೋಗಿರೋರ್ನ ಹುಡುಕಿದ್ರೆ ಮಾತ್ರ ಸಾಲಲ್ಲ, ಕಳೆದೋಗಿರೋರು ಸಹ ನಮ್ಮನ್ನ ಹುಡುಕುವ ಪ್ರಯತ್ನ ಮಾಡ್ಬೇಕು. ಆಗ ಮಾತ್ರ ಅವರು ನಮ್ ಕೈಗೆ ಸಿಗೋದು. ಇಷ್ಟ ದಿನ ಆದ್ರೂ ಅವ್ರ ಸುಳಿವು ಸಿಗ್ಲಿಲ್ಲ ಅಂತ ಅಂದ್ರೆ ಅವ್ರಿನ್ನೂ ಸಿಗಲ್ಲ.
ನಾನು ಹೇಳೋದನ್ನ ಕೇಳಿ, ಅವರ ಕೊನೆಯ ಕರ್ಮಕ್ರಿಯೆಗಳನ್ನ ಮಾಡಿ ಮನೆಗೆ ವಾಪಸ್ ಹೊರಟೋಗಿ ಅಂತ. ಅದಕ್ಕೆ ಅನೂಪ್ಗೆ ತುಂಬಾ ಕೋಪ ಬರುತ್ತೆ. ನೀವು ನಮಗೆ ಸಹಾಯ ಮಾಡೋಕ್ಕಾಗಲ್ಲ ಅಂತ ಅಂದ್ರೆ ಹೇಳ್ಬಿಡಿ, ಅದನ್ನ ಬಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡಿ ಅಂತ ಹೇಳ್ತಾನೆ. ಆ ದಿನ ರಾತ್ರಿ ಅನೂಪ್ಗೆ ನಿದ್ದೆನೇ ಬರಲ್ಲ. ಮಧ್ಯರಾತ್ರಿ ಎದ್ದು ಹೊರಗಡೆ ಬರ್ತಾನೆ. ಗಂಗಾ ನದಿ ತೀರದಲ್ಲಿ ಇಬ್ರು ಹೆಣಗಳನ್ನ ಸುಡ್ತಾ ಇರ್ತಾರೆ. ಅವ್ರ ಹತ್ರ ಬಂದು, ಸರ್ ಇವರನ್ನ ಎಲ್ಲಾದ್ರೂ ನೋಡಿದ್ರಾ ಅಂತ ಮಿಸ್ಸಿಂಗ್ ಪೋಸ್ಟ್ ನ ತೋರ್ಸೋಕೆ ಇನ್ನೊಬ್ಬ ಹುಡುಗನನ್ನ ಕರೆದು, ಈ ಪೋಸ್ಟ್ ನೋಡು, ಇವರನ್ನ ಎಲ್ಲಾದ್ರೂ ನೋಡಿದ್ಯಾ ಅನ್ನೋಕೆ, ನಾವು ನದಿಯಲ್ಲಿ ಬಿದ್ದವರ ಒಬ್ಬರ ದೇಹವನ್ನ ತಗೊಂಡ್ ಬಂದು ಸುಟ್ಟಾಕದ್ವಲ್ಲ, ಅವರು ಇದೇ ರೀತಿ ನೋಡೋಕಿದ್ರು ಅಂತಾನೆ. ಪಕ್ಕನ ಅನ್ನೋಕೆ, ಹೌದು ಪಕ್ಕ ಇದೇ ರೀತಿ ಇದ್ರು ಅಂತಾನೆ. ಅದನ್ನ ಕೇಳಿ ಅನೂಪ್ಗೆ ತುಂಬಾ ದುಃಖ ಆಗುತ್ತೆ. ಹಾಗೆ ಮುಂದೆ ಒಂದು ಚಪ್ಪಲಿಯನ್ನ ನೋಡ್ತಾನೆ. ಅದು ಎಕ್ಸಾಕ್ಟ್ ಆಗಿ ತಾತನ ಚಪ್ಪಲಿಯಾಗೆ ಇರುತ್ತೆ. ಅದನ್ನ ನೋಡಿ ನಮ್ ತಾತ ಸತ್ತೋದ್ರು ಅಂತ ಓಡ್ಕೊಂಡು ಹೋಟೆಲ್ಗೆ ಬರ್ತಾನೆ. ಮನೆಯವರಿಗೆ ತಾತನ ಬಗ್ಗೆ ಹೇಳಿ ಅಲ್ಲಿ ಕರ್ಕೊಂಡ್ ಬರ್ತಾನೆ. ಎಲ್ರು ಜನಾರ್ದನ್ ಸತ್ತೋದ್ರು ಅಂತ ತುಂಬಾ ದುಃಖಿತರಾಗ್ತಾರೆ. ಹೋಗ್ಬೇಕಾದ್ರೂ ನಮಗ್ ಹೇಳ್ಬಿಟ್ಟು ಹೋಗ್ಲಿಲ್ವಲ್ಲ ಅಂತ ತುಂಬಾ ಹೇಳ್ತಾರೆ. ಆದ್ರೆ ನಿಜವಾಗಿಯೂ ಜನಾರ್ದನ್ ಅವರು ಸತ್ತೋಗಿಲ್ಲ. ತನ್ನ ಫ್ರೆಂಡ್ ಸತ್ತೋದ ಅಂತ ತಿಳಿದ್ಮೇಲೆ ಅದೇ ಯೋಚನೆಯಲ್ಲಿ ಯಾರಿಗೂ ಹೇಳ್ದೆ ಮಧ್ಯರಾತ್ರಿ ಬಂದು ಟ್ರೈನ್ ಹತ್ಕೊಂಡು ಕೇರಳಕ್ಕೆ ಬಂದ್ಬಿಟ್ಟಿದ್ದಾರೆ. ಬಂದ ತಕ್ಷಣ ಅವ್ರ ಮನೆಗೆ ಹೋಗಿ ತುಂಬಾ ಫೀಲ್ ಮಾಡ್ಕೋತಾರೆ. ಆದ್ರೆ ಅಪ್ಪ ಸತ್ತೋಗಿದ್ದಾರೆ ಅಂತ ಚಂದ್ರನ್ ಅಪ್ಪನಿಗೆ ಮಾಡ್ಬೇಕಾದ ಕೊನೆಯ ಕರ್ಮಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ ಇಲ್ಲಿ. ಆವಾಗ ಚಂದ್ರನ್ ಫೋನ್ಗೆ ಚಾಕುಯಿಂದ ಕಾಲ್ ಬರುತ್ತೆ. ಅನೂಪ್ ರಿಸೀವ್ ಮಾಡಿ ಮಾತಾಡ್ತಾನೆ. ಎಲ್ಲಿದ್ದೀರಾ ನೀವು ಅಂತ ಕೇಳೋಕೆ, ನಾವಿನ್ನೂ ಕಾಶಿಯಲ್ಲೇ ಇದೀವಿ, ಬಂದು ಫೋನ್ ಮಾಡ್ತೀವಿ ಅಂತಾನೆ. ಅಲ್ಲ, ನಿಮ್ ತಾತ ಮನೆಗ್ ಬಂದಿದ್ದಾರೆ, ನೀವ್ ಇನ್ನೂ ಬಂದಿಲ್ವಾ ಅನ್ನೋಕೆ, ಅದನ್ನ ಕೇಳಿ ಅನೂಪ್ಗೆ ಶಾಕ್ ಆಗುತ್ತೆ. ಏನು, ತಾತ ಮನೆಗ್ ಬಂದಿದ್ದಾರಾ? ನಾವು ನೋಡಿದ್ರೆ ಅವ್ರು ಸತ್ತೋದ್ರು ಅಂತ ಕಾರ್ಯ ಮಾಡ್ತಾ ಇದೀವಿ ಅಂತ ಮನೆಯವ್ರನ್ನೆಲ್ಲ ತಕ್ಷಣ ಕರ್ಕೊಂಡು ಕೇರಳಗೆ ಪ್ರಯಾಣ ಬೆಳೆಸ್ತಾನೆ. 3 ದಿನದ ನಂತರ ಮನೆಗ್ ಬರ್ತಾರೆ. ತಾತ ಎಲ್ಲಿ ಅಂತ ಎಲ್ಲಾ ಕಡೆ ಹುಡುಕ್ತಾರೆ. ಪಕ್ಕದ ಮನೆಯವರು, ನಿಮ್ ತಾತ ಇಲ್ಲೇ ಇದ್ರು 3 ದಿನ, ನಮ್ಮಪ್ಪ ತೀರ್ ಹೋಗಿದ್ರಿಂದ ತುಂಬಾ ಬೇಜಾರ್ ಮಾಡ್ಕೊಂಡ್ರು. ಇವತ್ ಬೆಳಿಗ್ಗೆ ಅವ್ರ ಅಸ್ಥಿ ಕೇಳಿದ್ರು. ನಾನು ಅವನ ಅಸ್ಥಿಯನ್ನ ಕಾಶಿಗೆ ಹೋಗಿ ಗಂಗಾ ನದಿಯಲ್ಲಿ ಹಾಕ್ ಬರ್ತೀನಿ ಕೊಡು ಅಂದ್ರು. ನಮ್ಮಪ್ಪ ನಿಮ್ ತಾತ ಇಬ್ರು ಕಾಶಿಗೆ ಹೋಗ್ಬೇಕು ಅಂತ ತುಂಬಾ ದಿನಗಳಿಂದ ಅಂದ್ಕೊಂಡಿದ್ರು. ಆದ್ರೆ ಅದು ನಡೆಯಲೇ ಇಲ್ಲ. ಅದ್ರಿಂದ ಅಪ್ಪನ ಅಸ್ಥಿಯನ್ನ ಕೊಟ್ಟು ಹೋಗ್ ಬನ್ನಿ ಅಂತ ನಾನೇ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡೋಗಿ ಬಿಟ್ಟು ಬಂದೆ ಅಂತಾನೆ. ಅದನ್ನ ಕೇಳಿ, ಏನೋ ಮತ್ತೆ ಕಾಶಿನ ಅಂತ ಎಲ್ರು ರೈಲ್ವೆ ಸ್ಟೇಷನ್ಗೆ ಬರ್ತಾರೆ. ಜನಾರ್ದನ್ ಅವ್ರನ್ನ ನೋಡ್ತಾರೆ. ತಾತ, ಇವಾಗ ಮನೆಗ್ ಹೋಗೋಣ ಬಾ, ಇನ್ನೊಂದ್ಸಾರಿ ಎಲ್ರೂ ಸೇರಿ ಕಾಶಿಗೆ ಹೋಗೋಣ ಅಂತಾರೆ. ಆದ್ರೆ ಅವರು ಕೇಳಲ್ಲ. ಸರಿ, ಇನ್ನೇನ್ ಮಾಡೋಕಾಗುತ್ತೆ, ಒಬ್ರನ್ನೇ ಕಾಶಿ ಕಳ್ಸೋದು ಚೆನ್ನಾಗಿರಲ್ಲ ಅಂತ, ಸರಿ ನಾವು ನಿಮ್ ಜೊತೆ ಬರ್ತೀವಿ ಅಂತ ಟ್ರೈನ್ ಒಳಗ್ ಬಂದು ಕುತ್ಕೋತಾರೆ. ಅಭಿ ಹೇಳ್ತಾನೆ, ತಾತ ನಾವು ಈಗ ಮೊದಲಿನ ತರ ಇಲ್ಲ, ತುಂಬಾ ಬದಲಾಗಿದ್ದೀವಿ. ನೀವು ನಂಬಲ್ಲ, ನಾವು ಕಾಶಿಯಿಂದ ಬರ್ಬೇಕಾದ್ರೆ ಪಪ್ಪು ಪಾಂಡೆ ಇದಾನಲ್ಲ, ಅವನನ್ನ ನೋಡಿದ್ವಿ. ಅವನು ನನ್ಗೆ ಹೊಡೆದಿದ್ನಲ್ಲ, ಅದ್ರಿಂದ ಅಣ್ಣ ಹೋಗಿ ಅವನಿಗೆ ಹೊಡೆದ. ನಾವೆಲ್ಲ ಸೇರಿ ಅವನ ಗಾಡಿಯಲ್ಲಿ ಪಂಜರದಲ್ಲಿದ್ದ ಪಾರಿವಾಳಗಳನ್ನ ಬಿಟ್ಬಿಟ್ವಿ ಅಂತ ಹೆಮ್ಮೆಯಿಂದ ಹೇಳ್ತಾನೆ. ಅದನ್ನ ಕೇಳಿ ತಾತನಿಗೂ ಸಂತೋಷ ಆಗುತ್ತೆ. ಇವ್ರಿಗೆ ಇಷ್ಟಾದ್ರೂ ಧೈರ್ಯ ಬಂತಲ್ಲ ಅಂತ. ಅಷ್ಟೊತ್ತಿಗೆ ಟಿಕೆಟ್ ಕೇಳ್ಕೊಂಡು ಬರ್ತಾರೆ. ಇವ್ರು 4 ಜನ ತಾತನನ್ನ ನೋಡಿದ ಸಂತೋಷದಲ್ಲಿ ಟಿಕೆಟ್ ತಗೊಂಡಿಲ್ಲ, ಮರತ್ ಬಿಟ್ಟಿದ್ದಾರೆ. ಸುಮ್ನೆ ಬಿಡ್ತಾರ? ಎಲ್ರನ್ನೂ ಒಂದು ಸ್ಟೇಷನ್ ನಲ್ಲಿ ಕೆಳಗಿಳಿಸ್ಬಿಟ್ಟು ಹೋಗ್ತಾರೆ. ರೇಮಾ ಅವರು ಟಿಟಿಗೆ ಬೈಕೋತಾರೆ. ಸ್ವಲ್ಪ ಕೂಡ ಕರುಣೆ ಇಲ್ಲದೆ ಹೇಗೆ ಇಳಿಸ್ಬಿಟ್ಟು ಹೋದ್ರು ನೋಡು, ಮಾವ ಒಬ್ರೇ ಸೇಫ್ ಆಗಿ ಹೋಗ್ಬಿಟ್ಟು ಬರ್ತಾರ ಅಂತ ಕೇಳೋಕೆ, ಅದಕ್ಕೆ ಅನೂಪ್ ಹೇಳ್ತಾನೆ, ನಮ್ ಫ್ಯಾಮಿಲಿಯಲ್ಲಿ ಕಾಶಿಗೆ ಹೋಗಿ ಸೇಫ್ ಆಗಿ ಬರೋದು ತಾತ ಒಬ್ರೇ ಅಂತ. ಚಂದ್ರನ್ ಅವರು ಹೇಳ್ತಾರೆ, ಈಗ್ಲಾದ್ರೂ ಅಪ್ಪ ಪೀಸ್ಫುಲ್ ಆಗಿ ಹೋಗ್ಬಿಟ್ಟು ಬರ್ಲಿ ಬಿಡು ಅಂತ. ಕೊನೆಗೆ ಜನಾರ್ದನ್ ಅವರು ಆಸೆ ಪಟ್ಟಂತೆ ಒಬ್ಬರೇ ಕಾಶಿಗೆ ತಮ್ಮ ಪ್ರಯಾಣವನ್ನ ಬೆಳೆಸ್ತಾರೆ. ಅಲ್ಲಿಗೆ ಸಿನಿಮಾ ಕೂಡ ಎಂಡ್ ಆಗುತ್ತೆ. ಇದೇ ರೀತಿ ಸಿನಿಮಾ ಎಕ್ಸ್ಪ್ಲನೇಷನ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ಸಿನಿಮಾ ಜೊತೆ ಸಿಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್.